ಸಹೋದರಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಆತ್ಮೀಯ ಬಂಧುಗಳೇ, ಪ್ರತಿ ವರ್ಷದಂತೆ ಪ್ರೆಸ್ ಕ್ಲಬ್ ಆಶ್ರಯದಲ್ಲಿ ಪ್ರೆಸ್ ಕ್ಲಬ್ ವರ್ಷದ ವ್ಯಕ್ತಿ ಸುಮಾರು 25 ವರ್ಷಗಳಿಂದ ಆಯ್ಕೆ ಮಾಡಿರುವಂಥ ಒಂದು ಪರಂಪರೆ. ಆಯಾ ವ್ಯಕ್ತಿಯನ್ನು ಆ ಸಂದರ್ಭದಲ್ಲಿ ಅವರು ಮಾಡುವಂತಹ ಕಾರ್ಯ ಚಟುವಟಿಕೆಗಳು, ಅವರ ಸಾಧನೆ ಮೇಲೆ ಇವತ್ತು ಪ್ರತಿ ವರ್ಷ ಒಬ್ಬರನ್ನ ಆಯ್ಕೆ ಮಾಡಿದ್ರೆ, ಈ ಸಾರಿ ನನಗೆ ಈ ಪ್ರಶಸ್ತಿ ಪ್ರದಾನ ಮಾಡಲು ಆಯ್ಕೆ ಮಾಡಿದಾಗಿ ಅಧ್ಯಕ್ಷರು ಎಲ್ಲ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಯನ್ನು ಮಾಡ್ತಾ ಇದ್ದೇನೆ. ಈ ಪ್ರಶಸ್ತಿ ಆಯ್ಕೆ ಹೇಳಿದರು ಸುಮಾರು 2,000 ಚಿಲ್ಲರೆ ಸದಸ್ಯರು, ಸುಮಾರು 12 ಜನ ತಮ್ಮ ಅಭಿಪ್ರಾಯ ವ್ಯಕ್ತಮಾಡಲು ಸುಮಾರು 580 ಜನ ನಮ್ಮ ಪರವಾಗಿ ಇವ್ರನ್ನೇ ಆಯ್ಕೆ ಮಾಡಬೇಕಂತ ಒಂದು ವಾಡಿಕೆ, ಆ ರೀತಿ ಆಯ್ಕೆ ಮಾಡುವಂಥ ಪ್ರೊಸೆಸ್. ಅದರಲ್ಲಿ ತಮಗೆ ಆಯ್ಕೆ ಮಾಡಿದ್ದು ಮತ್ತೊಮ್ಮೆ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೆ ತಮಗೂ ಅಭಿನಂದಿಸಿ, ಈ ಪ್ರಶಸ್ತಿ ನಮಗೆಲ್ಲ ಹೆಚ್ಚು ಖುಷಿ ಕೊಟ್ಟಿದೆ. ಇನ್ನೂ ನಾವು ಹೆಚ್ಚು ಕೆಲಸ ಮಾಡಬೇಕು, ಇನ್ನೂ ಸಮಾಜಮುಖವಾಗಿ ನಮ್ಮನ್ನು ನಾವು ಎತ್ತರಕ್ಕೆ ಬೆಳಬೇಕು. ಸಮಾಜದಲ್ಲಿರುವ ನ್ಯೂನತೆಗಳನ್ನು, ಸರ್ಕಾರದ ನ್ಯೂನತೆಗಳನ್ನು ಬೆಳಕು ಚೆಲ್ಲಿ ಅದನ್ನು ಪರಿಹಾರ ಮಾಡಲಿಕ್ಕೆ ಈ ಪ್ರಶಸ್ತಿ ನಮಗೆ ಇನ್ನೂ ಹೆಚ್ಚು ಶಕ್ತಿ ಕೊಡುವಂಥ ಭಾಷೆಯನ್ನು ಈಗಾಗಲೇ ಶ್ರೀನಿವಾಸರ್ ಅವರು, ಪ್ರಭಾಕರ್ ಅವರು, ಹಿರಿಯರಾದ ಕುಮಾರ್ ಅವರು ತಮ್ಮ ಅನುಭವಗಳನ್ನು ಮುಖಾಂತರ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ವಿಶೇಷವಾಗಿ ಒಂದು ಪ್ರಶಸ್ತಿ ಅದು ಎಷ್ಟೇ ಚಿಕ್ಕದಿರಬಹುದು, ದೊಡ್ಡದಿರಬಹುದು, ಎಷ್ಟೇ ಅಂತಕ್ಕಿದ್ರು ಕೂಡ ಅದರದ್ದೇ ಆದಂಥ ಒಂದು ಗೌರವ ಇದ್ದೇ ಇರುತ್ತೆ. ಸೊ ಅದಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಮತ್ತು ಪ್ರಶಸ್ತಿ ಸಿಕ್ಕಿದೆ ಅಂತ ಸಿಕ್ಕಿದಂತೆ ಕೆಲಸ ಮಾಡೋದು ಬೇರೆ, ಅದು ಯಾವಾಗಲೂ ಇದೆ ಅನ್ನೋದು ಕೂಡ ಬಹಳ ಮುಖ್ಯ. ನಮ್ಗೆ ಪ್ರಶಸ್ತಿ ಸಿಕ್ಕಿದೆ, ನಾವು ಸಮಾಜಮುಖವಾಗಿ ಕೆಲಸ ಮಾಡಬೇಕು, ನಮಗೆ ಕೊಟ್ಟಂಥ ಇಲಾಖೆಯನ್ನು ನಿಭಾಯಿಸಬೇಕು, ನಾವು ಮಾಡುವಂಥ ದಾರಿ ಕೂಡ ಅದು ಜನರ ಪರವಾಗಿ ಅದಾಗಿರಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಮತ್ತು ನಾವು ನಡೆದು ಬಂದಂಥ ದಾರಿ. ಸೊ ಹೀಗಾಗಿ ಇದನ್ನೆಲ್ಲ ಹಲವಾರು ನಮ್ಮ ಇಲಾಖೆ ನಡೆಸುವಂಥ ಕಾರ್ಯವೈಖರಿರ್ಬೋದು ಅಥವಾ 30 ವರ್ಷಗಳ ಸಮಾಜ ಸೇವೆ, ರಾಜಕೀಯ ಹಿನ್ನೆಲೆಯಲ್ಲಿ ಇವತ್ತು ಈ ಪ್ರಶಸ್ತಿ ಕೊಡುವಂಥ ಪ್ರಯತ್ನ ಆಗಿದೆ. ಜೊತೆಗೆ ಕಳೆದ 30 ತಿಂಗಳಿಂದ ಇಲಾಖೆ ಇಲಾಖೆಯನ್ನು ಇವತ್ತು ನಡೆಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲಾಖೆನ ಹಿಂದಿನ ಜಿಲ್ಲೆ ಆಗಿದ್ದಾಗಿದೆ, ಇದನ್ನು ನಿಯಂತ್ರಣ ಮಾಡೋದು ಭಾಳ ದೊಡ್ಡ ಕಷ್ಟದ ಕೆಲಸ ಅಂತ ನಾವು ತಿಳಿದು ಬಂದ ಮೇಲೆ ಇದನ್ನು ನಿಯಂತ್ರಣ ಮಾಡುವಂಥ ಪ್ರಯತ್ನ ಖಂಡಿತವಾಗಿ ಮಾಡಿದ್ದೇವೆ. ಮತ್ತು ಕಡಿಮೆಯಾಗಿದೆ, ಎಲ್ಲರ ಪರವಾಗಿದೆ ಅನ್ನೋದನ್ನು ಇವತ್ತು ತಾವು ಕೂಡ ಹೇಳಿದ್ರಿ, ನಾನು ಕೂಡ ಭಾಳ ಸಂತೋಷದ ಹೇಳಿದ್ದೀನಿ. ಇವತ್ತು ಇಲಾಖೆ ಎಲ್ಲರ ಪರವಾಗಿ ಕೆಲಸ ಖಂಡಿತವಾಗಿ ಮಾಡ್ತಾ ಇದೆ. ನಮ್ಮ ಜೀವನದಲ್ಲಿ ಹಣ ಮತ್ತು ಅಧಿಕಾರ ಒಂದೇ ಮುಖ್ಯ ಅಲ್ಲ, ಬಿಟ್ಟು ಇನ್ನೂ ಭಾಳಷ್ಟು ಇದೆಯನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಇವತ್ತು ಒಂದು ಸಾರಿ ದುಡ್ಡಿರ್ತೈತೆ, ಹೋಗ್ತೈತೆ, ಅಧಿಕಾರ ಬರ್ತಾ ಹೋಗುತ್ತೆ, ಅದನ್ನು ಮಾಡಿದಂಥ ಕಾರ್ಯ ಎಂದು ಕೂಡ ಯಾರೋ ಅದನ್ನು ಮಾಡಲಿಕ್ಕೆ ಅಳಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲಸ ಮಾಡಲಿಕ್ಕೆ ನಾವೆಲ್ಲ ವಿಶೇಷವಾಗಿ ಪ್ರಯತ್ನವನ್ನು ಮಾಡಬೇಕು. ಸೊ ಹಲವಾರು ಏಳುಗಳನ್ನು ನೋಡ್ತಾ ಇವತ್ತು ರಾಜಕೀಯದಲ್ಲಿ ವಿಶೇಷವಾಗಿ ಬಂದಿದ್ದೇವೆ. ನಾವು ಯಾವಾಗಲೂ ಕೂಡ ಅದು ಜನರ ಪರವಾಗಿರಬೇಕು, ಜನರನ್ನು ಸರಿಯಾದ ದಾರಿಯಲ್ಲಿ ತರುವಂಥ ಪ್ರಯತ್ನಕ್ಕೆ ಹೆಚ್ಚು ನಾವು ಇವತ್ತು ಕೊಡ್ತಾ ಇದ್ದೇವೆ. ಹೀಗಾಗಿ ಈ ಮೂಢನಂಬಿಕೆಯಿಂದ ಜನ ಭಾಳಷ್ಟು ಕಷ್ಟಕ್ಕೆ ತಮ್ಮ ಹಣವನ್ನು ಖರ್ಚು ಮಾಡ್ತಾರೆ, ವ್ಯಯ ಮಾಡ್ತಾರೆ, ಸಮಯವನ್ನು ವ್ಯಯ ಮಾಡ್ತಾರೆ. ಅದಕ್ಕಾಗಿ ಒಂದು ಜಾಗ್ರತೆ ಅಭಿಯಾನ ಮಾಡಬೇಕಂತ ನಾವು ಮಾಡಿದ್ವಿ. ಹೊತ್ತಾಗಿ ಅದು ಯಾವುದೇ ಒಂದು ಸಮುದಾಯ, ಒಂದು ಧರ್ಮ, ಒಂದು ಭಾಷೆಗಳನ್ನು ಮಾಡಬೇಕಲ್ಲ, ಅದನ್ನು ಸರಿದಾರಿ ತರಲಿಕ್ಕೆ ನಮ್ಮ ಹೋರಾಟಗಳು ಬೇರೆಯವರ ಹೇಳ್ತಾರೆ ಗೊತ್ತಿಲ್ಲ. ನಮ್ಮ ಹೋರಾಟ ಅದನ್ನು ಸರಿದಾರಿ ತರಬೇಕು, ಅವರ ಮೂಢನಂಬಿಕೆ ಒಳಗೆ ಮಾಡೋದು ಅಷ್ಟೇ ನಮ್ಮ ಉದ್ದೇಶದಿಂದ ಆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇಂಥ 10 ಕೆಲಸಗಳನ್ನು ರಾಜಕೀಯಕ್ಕಿಂತಲೂ ಹೆಚ್ಚು ಸಮಯವನ್ನು ಸಾಮಾಜಿಕ ನ್ಯಾಯಕ್ಕೆ ಕೊಡ್ತೀವಿ, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಕೊಡ್ತೀವಿ, ಸಾಂಸ್ಕೃತಿಕ ಕಾರ್ಯಕ್ರಮ
ಕೊಡ್ತೀವಿ. ಇವತ್ತೆಲ್ಲೇ ಒಂದು ಕಡೆ ಹೋದ್ರು ಕೂಡ ಅದಕ್ಕೆ ಎಷ್ಟು ಸಮಾರಂಭಕ್ಕೆ ಟೈಮ್ ಕೊಡ್ತೀವಿ, ತಿಳ್ಕೊಳ್ಳೋಕೆ ಅಷ್ಟು ಕೊಡ್ತೀವಿ. ಯಾಕೆಂದರೆ ಮುಂದಿನ ಸಾಲ ನೀವು ಈ ಪ್ರೆಸ್ ಕ್ಲಬ್ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಇನ್ನೇನು 20 ವರ್ಷವರೆಗೆ ನಮಗೆ ಇನ್ನು ಏನು ಅವಶ್ಯಕತೆ ಇದೆ, ಏನು ಬೇಕು ಅನ್ನೋದು ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಎಲ್ಲಿ ಹೋದ್ರು ಕೂಡ ಹಾಗೆ ನಾವು ಮೊನ್ನೆ ಹೈಕೋರ್ಟ್ಗೆ ಹೋಗಿದ್ದೀವಿ, ಹೈಕೋರ್ಟ್ಗೆ ಹೋಗಿದ್ದೀವಿ, ಹಿಂದೆ ಸಿಟಿ ಸಿವಿಲ್ ಕೋರ್ಟ್ಗೆ ಹೋಗಿದ್ದೀವಿ, ಅಲ್ಲಿ ಕೂಡ ಸಂಪೂರ್ಣವಾಗಿ ನೋಡಿದ್ವಿ. ಅವ್ರು ಹೇಳೋದು ಅವಶ್ಯಕತೆ ಇಲ್ಲ. ಏನು ನಾವು ಅಧಿಕಾರ ಇದೆ, ಏನು ಮಾಡಬೇಕು ಅನ್ನೋದನ್ನು ಒಂದು ನಮಗೆ ನಕ್ಷೆ ಬಂದುಬಿಟ್ಟಿದ್ದಾವೆ. ಹೀಗಾಗಿ ನಮ್ಮ ಕೆಲಸವನ್ನು ಬಹಳ ಸೂಕ್ಷ್ಮವಾಗಿ ಕಡಿಮೆ ಅವಧಿ ಮಾಡಲಿಕ್ಕೆ ಇದರ ಸಾಧ್ಯ. ಬೇರೆಯವರು ಬಂದರೆ ಬಹುಶಃ ಬೇಗ ಬರ್ತಾರೆ, ಬೇಗ ಹೋಗ್ತಾರೆ ಮತ್ತು ಕಾರ್ಯಕ್ರಮ ಸೀಮಿತ ಆಗಿರ್ತಾರೆ. ಇದೇನಿದೆ ಏನು ಅವಶ್ಯಕತೆ, ಒಂದು 1 ಅವರ್ ಟೈಮ್ ಕೊಟ್ಟರೆ ಮತ್ತೆ ನಿಮ್ಮಿಂದ ಯೋಚಿಸುವಂಥದ್ದು ಏನೋ ಅವಶ್ಯಕತೆ ಇಲ್ಲ. ಪ್ರೆಸ್ ಕ್ಲಬ್ ರಿಲೇಟೆಡ್ ಆಗಿ ಇಂಥ ಭಾಳಷ್ಟು ಗ್ರಾಮ ಕೆಲಸಗಳನ್ನು ಮಾಡಿದ್ದೀವಿ. ಜನರ ಪರವಾಗಿ ಮಾಡಿ ಮತ್ತು ನನಗೆ ಯಾವ್ದು ಆಗಲ್ಲ ಅದನ್ನು ಮಾಡುವಂಥ ಹವ್ಯಾಸ ಇದೆ. ಯಾವ್ದು ಆಗಲ್ಲ ಅಂತಾರೆ ಅದನ್ನು ಮಾಡಲೇಬೇಕು ಅನ್ನೋದು ನಮ್ಮಿಂದ ಒಂದು ಏನಂತಾರೆ ರೂಢಿ. ಇದಾಗಲ್ಲ ಅಂದ್ರೆ ನಾವು ಮಾಡಿ ತೋರಿಸ್ತಿಲ್ಲ, ಯಾಕಾಗಲ್ಲ. ಸ್ವತಃ ಬಹಳಷ್ಟು ಕೆಲಸಗಳನ್ನ ರಾಜಕೀಯವಾಗಿ ಮಾಡಿದ್ವಿ, ಉದ್ಯೋಗದಲ್ಲಿ ಮಾಡಿದ್ವಿ, ರಾಜಕೀಯದಲ್ಲಿ ಮಾಡಿದ್ವಿ. ಒಂದ್ಸರಿ ನಾ ಕಾನ್ಸ್ಟಿಟ್ಯೂನ್ಸಿಗೆ ಹೋಗೋದಿಲ್ಲ ಇದೆ. ಯಾಕಂದ್ರೆ ನಮ್ಮ ಬಂಗಾರಪ್ಪ ಜೊತೆ ಭಾಳ ಮುಂಚೆ ಇರ್ತಿದ್ದೆ. ಅವರು ಕೂಡ ಕಾನ್ಸ್ಟಿಟ್ಯೂನ್ಸಿ ಹೋಗೋದೇ ಕಲ್ತಾ ಇದ್ರು. ಬಂಗಾರಪ್ಪ ಕೇಳ್ತಾರೆ, ನಾನೊಂದು ಸರಿಯಾಗಿ ಟ್ರೈ ಮಾಡಬೇಕು ಅಂತ ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿಲ್ಲ. ಸೊ ಲೀಡ್ ಕಡಿಮೆ ಆಯಿತು, ಆದರೆ ಗೆದ್ದು ಕಾರ್ಯಕರ್ತರು ಕೂಡ ಗೆಲ್ಲಿಸ್ಕೊಟ್ರು. ಯಾರನ್ನ ಮಾಡಿದ್ರೆ ನಾವು ಯಾಕೆ ಮಾಡ್ಬೋದು ಅಂತ ಅಚೀವ್ಮೆಂಟ್ ಅಲ್ಲ. ಸೊ ಈ ರೀತಿ ಹಲವಾರು ಕಾರ್ಯಕ್ರಮ ಮಾಡೋದಕ್ಕ ಇವತ್ತು ಕರ್ನಾಟಕ ಜನತೆ ವಿಶೇಷವಾಗಿ ನಮ್ಮನ್ನು ಗೌರವಿಸ್ತಾರೆ, ನೋಡ್ತಾರೆ. ಅದಕ್ಕೆ ಪ್ರತ್ಯೇಕವಾಗಿ ನಾವು ಇವತ್ತು ಕೆಲಸ ಮಾಡಬೇಕಾಗಿದೆ. ಅವ್ರಿಗೆ ಇಟ್ಟಂಥ ಗೌರವವನ್ನು ನಮ್ಗೆ ಎಷ್ಟು ತೊಂದರೆ ಆಗೋದು ಅದನ್ನು ನಾವು ನಿಭಾಯಿಸುವಂಥ ಪ್ರಯತ್ನ ಮಾಡ್ತೀವಿ. ಯಾವ ರೀತಿ ಒಬ್ಬ ಆಶ್ರಮ ಅವನು ಎಷ್ಟೇ ಕಷ್ಟ ಇದ್ರು ಕೂಡ ನಗಿಸ್ಲೇಬೇಕು. ಹೀಗೆ ನಾವು ಪ್ರೀತಿಗೋಸ್ಕರ ನಾವು ಭಾಳಷ್ಟು ಕಾಂಪ್ರಮೈಸ್ ನಿಮ್ಮನ್ನ ನಿಮಗೆ ನೋವಾಗಬಾರ್ದು, ತೊಂದರೆ ಆಗಬಾರ್ದು ಸಾಮಾಜಿಕ ಸೇವೆ ಮಾಡ್ತೀವಿ, ಆಮೇಲೆ ರಾಜಕಾರಣಿ ಮಾಡ್ತೀವಿ, ಉದ್ಯಮವನ್ನು ಕೂಡ ಕಟ್ಟುವಂಥ ಕೆಲಸವನ್ನು ನಾವು ಮಾಡ್ತಾರೆ. ತಾವು ಕೂಡ ಪತ್ರಕರ್ತರಿರ್ಬೋದು, ಈ ರಾಜ್ಯ ಜನತೆ ನಮ್ಮನ್ನು ಭಾಳ ಮೇಲಕ್ಕೆ ಒಯ್ಯುವಂಥ ಪ್ರಯತ್ನ ಆಗಿದೆ. ಅದರ ಗೌರವವನ್ನು ಖಂಡಿತವಾಗಿ ನಾವು ಉಳಿಸ್ಕೊಂಡು ಹೋಗ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ನನಗೆ ಭಾಳಷ್ಟು ಪ್ರಶಸ್ತಿ ಕೊಟ್ಟಿದ್ರು. ಭಾಳ ಸಲ ತಪ್ಪಿಸಿದ್ದೆ ನಾನು, ಇವರೆಲ್ಲ ನಾವು ಕೊಟ್ಟಿದ್ದೀವಿ, ಹೀಗಾಗಿದೆ, ನೀವು ಬರಲೇಬೇಕು ಅಂದಾಗ ಬಹುಶಃ ಫಸ್ಟ್ ಇದು ನನಗೆ ಟಿ.ವಿ ಅವರು ಸುಮಾರು ಕೊಟ್ಟಿದ್ರು, ಮೈಸೂರು ಯೂನಿವರ್ಸಿಟಿ ಅವ್ರು ಕೊಟ್ಟಿದ್ರು, ಧಾರವಾಡ ಯೂನಿವರ್ಸಿಟಿ ಅವ್ರು ಕೊಟ್ಟಿದ್ರು. ಹೋದ ಕೇಳಿದೆ, ಆವಾಗ ನಾವು ಬೇಡ ಅಂತ ಪತ್ರ ಬರೆದು ಕ್ಯಾನ್ಸಲ್ ಮಾಡಿದೆ. ಇವರು ನೋಡೋಣ ತಗೊಳ್ಳೋ ಫಸ್ಟ್ ಟೈಮ್ ಅಂತ ಅಂತ ಬಂದಿದ್ದೇನೆ. ಖಂಡಿತವಾಗಿ ಈ ಕೆಲಸಕ್ಕೆ ಅನುಗುಣವಾಗಿರ್ತಕ್ಕಂತೆ ಇನ್ನೂ ಸುಮಾರು ಕನಿಷ್ಠ 10 ವರ್ಷ ರಾಜಕೀಯ ಇರ್ತೀವಿ. ಅಲ್ಲಿವರೆಗೆ ಈ ಕರ್ನಾಟಕ ಜನರ ಅಭಿವೃದ್ಧಿಗೆ, ಅವರ ಹಿತರಕ್ಷಣೆಗೆ ಅವರಿಗೆ ಪೂರಕವಾಗಿ ಖಂಡಿತವಾಗಿ ಕೆಲಸ ಮಾಡ್ತೀನಿ. ನಿಮ್ಮ ವರ್ಷದ ವ್ಯಕ್ತಿಯನ್ನು ಪ್ರಶಸ್ತಿ ಕೊಟ್ಟಿದ್ರೆ ನಾವು ಇನ್ನೂ ಹೆಚ್ಚು ಕೆಲಸ ಮಾಡುವಂಥ ಶಕ್ತಿ ಖಂಡಿತವಾಗಿ ಕೊಡಬೇಕನ್ನು ನಾವು ಹೇಳುತ್ತಾ, ಬಹುಶಃ ನಾನು ಸಿಟಿ ಸಿವಿಲ್ ಕೋರ್ಟ್ಗೆ 3 ಹೆಚ್ಚು ಕಮ್ಮಿ ನಮ್ಮ ಸರ್ಕಾರದ ಮುಂದೆ ನನಗೆ ಹೋಗಿದೆ. ಸೊ ಬೆಳಗ್ಗೆ ಒಬ್ಬರು ಜಡ್ಜು ಟ್ರಾನ್ಸ್ಫರ್ ಆಗಿ ಬೇರೆ ಆಂಧ್ರಕ್ಕೆ ಹೋಗ್ತಾ ಇದ್ರು. ಅವರಿಂದ ಬೆಳಗ್ಗೆ ಅದಕ್ಕೆ ಕಾರ್ಯಕ್ರಮ ಉದ್ಘಾಟನೆ ಆಗಬೇಕಾಗಿತ್ತು. ಅವರು ಕೇಳುವಂಥ ಡಿಮಾಂಡು 1 ಕೋಟಿ ರೂಪಾಯಿ ಕೇಳ್ತಾರೆ. ಅದು ಹಿಂದಿನ ಸರ್ಕಾರದಲ್ಲಿ, ಅವರ ಸರ್ಕಾರದಲ್ಲಿ ಸುಮಾರು ವರ್ಷಗಳಿಂದ ಪ್ರಯತ್ನ ಮಾಡಿರ್ತಾರೆ 1 ಕೋಟಿಗೆ. ಸೊ ನನಗೆ 7 ಗಂಟೆಗೆ ಬಂದರು, 8 ಗಂಟೆಗೆ ಅವರಿಗೆ ಆದೇಶ ಮಾಡಿಕೊಟ್ರು 1 ತಾಸಲ್ಲಿ. ನೆಕ್ಸ್ಟ್ ಟೈಮಲ್ಲಿ ಹೋಗಿ ಚೀಫ್ ಜಸ್ಟಿಸ್ ಅವರು ಬಂದರು, ಭಾಳ ಜನ ಬಂದು ಕಾರ್ಯವಾರವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ. ಸೊ ಆ ಸಂದರ್ಭದಲ್ಲಿ ಹೋದಾಗ ಭಾಳಷ್ಟು ಕೆಲಸಗಳನ್ನು ತೋರಿಸಿದ ಈ ರೀತಿ ಇದೆ. ಸುಮಾರು 5,000 ವಕೀಲರು ಅಷ್ಟೇ ಕಕ್ಷಿಗಾರಿಗೆ ಬರ್ತಾರೆ. ಇದು ಓವರ್ ಕ್ರೌಡೆಡ್ ಆಗಿದೆ, ಇದು ಭಾಳಷ್ಟು ಅನುಕೂಲ ಇದೆ ಈ ರೀತಿ ಮಾಡೋದಕ್ಕಂದಾಗ ನಾವು ಅದೇ ದಿವಸ ಘೋಷಣೆ ಮಾಡಿದ್ವಿ, ಪ್ರತಿ ವರ್ಷ ನಿಮಗೆ 10 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ. ಈಗಾಗಲೇ 3 ವರ್ಷದಲ್ಲಿ 30 ಕೋಟಿನ ಕೊಟ್ಟಿದ್ದೀವಿ. ಇದು 20 ಕೋಟಿನ 10 ವರ್ಷ 10 ಕೋಟಿ 2 ವರ್ಷ ಕೊಡಬೇಕಾದ್ರೆ 40 ವರ್ಷ
ಅವ್ರಿಗೆ ಈ ರೀತಿ ಇದೆ ಈ ರೀತಿ ಇದೆ ಇದಕ್ಕೆ ಅವಶ್ಯಕತೆ ಇದೆ ಅಂತ. ಸೊ ಹೀಗಾಗಿ ಆ ರೀತಿ ಕೆಲಸ ಮಾಡುವಂಥ ಮನಸ್ಥಿತಿಯನ್ನು ಮುಂಚೆಯನ್ನು ಕೂಡ ನಾವು ಹೇಳಿದ್ದಕ್ಕೆ ಹೇಳಿರ್ತಾರೆ. ನೋಡಿದ್ದೀನಿ ಇಲ್ಲಿ ಹೇಳೋದೇನೋ ಅವಶ್ಯಕತೆ ಇಲ್ಲ, ಇನ್ನು ಯಾವ ರೀತಿ ಬೆಳೆಸಬೇಕು, ಯಾವ ಸೌಕರ್ಯಕರಣ ಮಾಡಬೇಕು, ಇದನ್ನ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಖಂಡಿತವಾಗಿ ನಮ್ಮ KW ಇಲಾಖೆ ಪ್ರೆಸ್ ಕ್ಲಬನ್ನ ನಾವು ಗಮನಿಸುವ ಮಾತನ್ನು ಹೇಳುತ್ತಾ ಭಾಳ ಮಲ್ನಾಡ ಭಾಗದಲ್ಲಿ ಕಾಲು ಸಂಕ್ರಾಂತ ಕೊಟ್ಟು ಬ್ರಿಡ್ಜ್ ಹೆಚ್ಚು BJP ಶಾಸಕರ ಅಡಿಯಲ್ಲಿ ಹೆಚ್ಚು ಬರುವ ಮಲೆನಾಡು ಜಿಲ್ಲೆಯಲ್ಲಿ ನಾವು ಬಂದಮೇಲೆ ಫಸ್ಟ್ ಕ್ಲಾರಿಟಿ ಕೊಟ್ಟಿದೆ. ಯಾಕಂದ್ರೆ ನಾನು ಒಂದು 20 ವರ್ಷದಿಂದ ಪ್ರಜಾವಾಣಿಯಲ್ಲಿ ಕೊಟ್ಟಬೇಕು. ಕಾರವಾರದಿಂದ ಮೊಮ್ಮಕ್ಕಳೆಲ್ಲ ತೂಗು ಸೇತುವೆ ಒಂದು ಹಗ್ಗ ಹಿಡ್ಕೊಂಡು ಒಂದು ರೂಪ್ ಹಿಡ್ಕೊಂಡು ಐದು ಮ್ಯಾಗ ದಾಟಬೇಕು. 10 ಕಿಲೋಮೀಟರ್ ದಾಟ್ತಾ ಇದ್ರು. 20 ವರ್ಷದಿಂದ MS ನೋಡಿದ್ದೆ. ಸೊ ಇವಾಗ 20 ವರ್ಷ ನಂತರ ಅವ್ರು ಬರ್ತಾನೆ ಕೈ ಇಲಾಖೆ ಯಾರಿಗೂ ಕೇಳಿಲ್ಲ. ಸುಮಾರು ಇಲ್ಲಿವರೆಗೆ ಒಂದು 400 ಫುಟ್ ಬ್ರಿಡ್ಜ್ ಮಾಡಿಲ್ಲ, 400 ಸ್ಮಾಲ್. ಅದು ಮಾಡ್ಲಿಕ್ಕಾದ್ರೆ ಮಳೆಗಾಲ ಪ್ರಾರಂಭ 4 ತಿಂಗಳ ಈ ಕಡೆ ನಾವು ಆ ಕಡೆ ಆಗಿಲ್ಲ, ಆ ಕಡೆ ಈ ಕಡೆ ಆಗಿಲ್ಲ. ಅದು ಕಾಸ್ಟ್ ಬರೀ 10 ಲಕ್ಷ 20 ಲಕ್ಷ ಮ್ಯಾಕ್ಸಿಮಮ್ 30 ಲಕ್ಷ. ನಾವು ಕೇಳಿದೆ ಇಲ್ಲ ರೀ, ನಾವು ಶಾಲೆ ಕಲಿಬೇಕಾದ್ರೆ ನಮ್ಮ ಅಜ್ಜಿ ಮನೆಗೆ ಹೋಗಿ ನಾವು 4 ತಿಂಗಳ ಮುಂಚೆನೆ ಮಳೆ ನಿಂತಾಗ ಊರಿಗೆ ಬರ್ತೇವೆ ಅಂತ ಹೇಳಿದ್ರು. ಹೀಗಾಗಿ ಇಲ್ಲಿವರೆಗೆ 4 ಮಾಡಿದ್ವಿ. ಮುಂದಿನ ಕೂಡ ಇನ್ನೂ 4 ಮಾಡುವಂತ ಒಂದು ಪ್ಲಾನ್ ಇದೆ. ಇದು ಕಾರವಾರ, ಉಡುಪಿ, ಮಂಗಳೂರು, ಶಿವಮೊಗ್ಗ, ಚಿಕ್ಕಮಗಳೂರು ಈ ಭಾಗದಲ್ಲಿ ಇದು ಹೆಚ್ಚಿದೆ. ಸೊ ನಮ್ಗೆ ಯಾರು ಹೇಳಿಲ್ಲ, ಯಾರು ಕೂಡ ಹೇಳಿಲ್ಲ ಮಾಡಾಗೆ. ಸೊ ಪ್ರಯುಕ್ತವಾಗಿ ಆ ಪತ್ರಿಕೆಯನ್ನು ಕೊಟ್ಟರು ನನಗೆ. ಇನ್ನೂ ಕೂಡ ಅದು ಪ್ರಜಾವಾಣಿ ಪತ್ರಿಕೆ ಕೊಟ್ಟರು. ಇನ್ನೂ ಕಡೆ ನಮಗೆ ಜ್ಞಾಪಕ ಇದೆ. ಆ ಹಿನ್ನೆಲೆಯಲ್ಲಿ ಅದನ್ನ ಮಾಡುವಂತ ಪ್ರಯತ್ನ ಮಾಡಿ ಹಲವಾರು ಸ್ವಾಮಿಯನ್ನು ನಮ್ಮ ಇಲಾಖೆಯಲ್ಲಿ ಯಾವಾಗ ಕೇಳಿದಿರ್ಬೋದು, ನೋಡಿದಿರ್ಬೋದು, ಆಧಾರ ಮಾತ್ರ ನಮ್ಗೆ ಅರ್ಜಿ ಕೊಡಬೇಕಂತೇನಿಲ್ಲ, ಅಥವಾ ಪದೇ ಪದೇ ಬಂದರೂ ನಮ್ಗೆ ಇರುವಂಥ ಅವಶ್ಯಕತೆ ಇಲ್ಲ. ಒಂದ್ಸಾರಿ ನೋಡಿದ್ರೆ ಜನಪರ ಇದೆ ಅಂತಂದ್ರೆ ಅದನ್ನು ಮಾಡುವಂಥ ಪ್ರಯತ್ನ ಖಂಡಿತವಾಗಿ ಮಾಡಿದ್ವಿ. ಇನ್ನೂ ಸನ್ಮಾನ್ಯ ಸಿದ್ದರಾಮಯ್ಯ ಆಶ್ರಯದಲ್ಲಿ ನಾವು ಕಳೆದ ಜೊತೆ 25 ವರ್ಷಗಳಿಂದ ಅವ್ರ ಜೊತೆಯಾಗಿದ್ದೀವಿ. ರಾಜ್ಯದಲ್ಲಿ ಸಾಕಷ್ಟು ಸಾಮಾಜಿಕ ನ್ಯಾಯ ಸುರಕ್ಷಿತರ ಪರವಾಗಿ ಕೆಲಸ ಮಾಡುವಂಥ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಸೊ ಇನ್ನೂ 10 ಕಾರ್ಯಕ್ರಮ ಮಾಡುತ್ತಾ ನಮ್ಮ ಮೇಲೆ ಜವಾಬ್ದಾರಿ ಇದೆ ಅನ್ನೋ ಮಾತನ್ನು ಹೇಳುತ್ತಾ ಈ ಪ್ರಶಸ್ತಿ ಕೊಡಲಿಕ್ಕೆ ಬಹಳಷ್ಟು ಜನ ಸಹಕರಿಸಿದ್ರಿ. ಅವರು ಮತ್ತೊಮ್ಮೆ ವಂದಿಸಿ ಈ ಪ್ರಶಸ್ತಿಯಿಂದ ಇನ್ನೂ ಹೆಚ್ಚು ನಮಗೆ ಕೆಲಸ ಮಾಡಲಿಕ್ಕೆ ಭಾಳ ಆಗಿದೆ. ಆ ನಿಟ್ಟಿನಲ್ಲಿ ಸಮಾಜಮುಖಿಯಾಗಿ ಸರ್ಕಾರ ಕೆಲಸ ಇರ್ಬೋದು, ಸಾಮಾಜಿಕ ಕೆಲಸ ಇರ್ಬೋದು, ಬೇರೆ ಯಾವುದೇ ಕೆಲಸಗಳನ್ನ ಖಂಡಿತವಾಗಿ ಮಾಡುವಂಥ ಪ್ರಯತ್ನ ಮಾಡ್ತೇವೆ ಹೇಳುತ್ತಾ ಬೆಳಗಾವಿ ಕೂಡ ಪ್ರೆಸ್ ಕ್ಲಬ್ಗೆ 10 ಕೋಟಿ ರೂಪಾಯಿದಲ್ಲಿ ಈಗಾಗಲೇ ಬಿಡಿ ಕಟ್ತಾರೆ. ರೂಮ್ ಕೂಡ ಮಾತಾಡಿದ ಯಾರಪ್ಪ ಅಂದರೆ ಅಲ್ಲಿ ಇರಲಿಕ್ಕೆ ಮಾಡ್ತಾ ಇದ್ವಿ. ಅದು ಈಗಾಗಲೇ ಟೆಂಡರ್ ಕೂಡ ಆಗಿದೆ. ಮುಂದಿನ ತಿಂಗಳ CM ಅವರು ಬಂದು ಸುಮಾರು 10-20 ಕಾಬಾರಿ ಕಾಲಕ್ಕೆ ಉದ್ಘಾಟನೆ ಮಾಡಿದರೆ ಅದರಲ್ಲಿ ಆ ಪ್ರೆಸ್ ಕ್ಲಬ್ ಕೂಡ ಒಂದಾಗಿ ನನಗೆ ಸುಮಾರು ಕಡೆ ಬಹಳಷ್ಟು ಆ ರೀತಿ ಕಟ್ಟಡಗಳನ್ನು ಕೊಡುವ ಮೂಲಕ ಬಹಳಷ್ಟು ಸುಧಾರಣೆ ತರುವಂಥ ಪ್ರಯತ್ನವನ್ನು ಮಾಡಿದ್ವಿ. ಅದಕ್ಕಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇವತ್ತು ಯಾವ ರೀತಿ ಇದೆ ಮುಂದೆ ಕೂಡ ನಮ್ಮ ಇರಲಿ ಅಂತ ಹೇಳಿ ನಮ್ಮ